ನಮ್ಮ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಲ್ಲ. ಪೆಟ್ರೋಲ್ ಬೆಲೆ ಎಲ್ಲಿಗೆ ಹೋಗಿದೆ, ಡೀಸೆಲ್ ಬೆಲೆ ಎಲ್ಲಿಗೆ ಹೋಗಿದೆ, 3 ರೂಪಾಯಿ ಏರಿಕೆ ಮಾಡಿದ್ರು. ಸೆಸ್ನ ದರವನ್ನ, ಹಾಲಿನ ದರ ಇವತ್ತು ರೇಟ್ ಜಾಸ್ತಿ ಮಾಡಿದ್ರು, ಆದ್ರೆ ರೈತರಿಗೆ ಕೊಡಲಿಲ್ಲ ದುಡ್ಡನ್ನ. ಅದೆಂತದೋ 50 ml ಅಂತೆ, 20 ml ಅಂತೆ. ಜೈಮುತ್ತು ಹೇಳಬೇಕದ್ನ. ಬೋನಸ್ ಹಣ 1 ವರ್ಷ ಆಯ್ತು ಇನ್ನೂ ಕೊಡಲಿಲ್ಲ. ಇವತ್ತೇನಾದ್ರೂ ಪ್ರೋತ್ಸಾಹ ಧನ ಅಂತಕ್ಕಂಥದ್ದನ್ನ ಕೊಡಬೇಕು ಅಂತ ಚಿಂತನೆ ಮಾಡಿದ್ದು. ಇಲ್ಲಿ ಕೂತಿದ್ದಾರೆ ರೈತನ ಮಗ ಯಡಿಯೂರಪ್ಪನವರು. ಅವರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ರೈತರಿಗೆ ಪ್ರೋತ್ಸಾಹ ಧನವಾಗಿ 2 ರೂಪಾಯಿಯನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ, ಯಡಿಯೂರಪ್ಪನವರ ನಾಯಕತ್ವದಲ್ಲಿ. ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಇವತ್ತಾಗಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಲಿಲ್ಲ. ಸದಾನಂದ ಗೌಡರು, ಬಸವರಾಜ ಬೊಮ್ಮಾಯಿ ಅವರು, ಕುಮಾರಸ್ವಾಮಿ ಅವರು ಕಾರಣ ಇದ್ದಾರೆ ಅನ್ನೋದನ್ನ ಚನ್ನಪಟ್ಟಣ ತಾಲೂಕಿನ ಜನ ಮರಿಬೇಡಿ. ಯೋಗೀಶ್ ಅವರದು ಅವತ್ತು ಸರ್ಕಾರದಲ್ಲಿ ಮಂತ್ರಿಯಾಗಿ ಪ್ರಾರಂಭಿಕ ಹಂತದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದಿಲ್ಲ ಅಂತ ಹೇಳಲ್ಲ. ಆದರೆ ಅವತ್ತು ನೀರಾವರಿ ಯೋಜನೆಗಳ ಕೆರೆಗಳನ್ನು ಚನ್ನಪಟ್ಟಣದಲ್ಲಿ ತುಂಬಿಸ್ತಕ್ಕಂಥದ್ದು ಕಾಂಗ್ರೆಸ್ನ ಶಿವಕುಮಾರ್ ಬಂದು ನೀರು ತುಂಬಿಸ್ಲಿಲ್ಲ, DK ಸುರೇಶ್ ಬಂದು ತುಂಬಿಸ್ಲಿಲ್ಲ. ತುಂಬಿಸಿದ್ದು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ 120 ಕೆರೆ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ ನೀರನ್ನು. ಇದೆಲ್ಲ ಇತಿಹಾಸಗಳಿದೆ. ಇವತ್ತು ಯಾವ ಸರ್ಕಾರ ದಲಿತರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ದಲಿತರ ರಕ್ಷಕರು ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವೊಂದು ಬಡ ಕುಟುಂಬದ ಪರಿಶಿಷ್ಟ ವರ್ಗದ ಜನತೆಗೆ ಇವತ್ತು ಅವರ ಬದುಕಿಗೆ ದಾರಿ ಮಾಡಬೇಕಾಗಿತ್ತು, ಆ ಹಣವನ್ನು ದರೋಡೆ ಮಾಡಿ ದೇನಕ್ಕೆ ಕಳಿಸ್ಕೊಂಡು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ಹಣ ದೋಚಿರ್ತಕ್ಕಂಥ ಶಿವಕುಮಾರ್ ಅವರೇ, ಇಲ್ಲಿ ಬಂದು ಚರ್ಚೆ ಮಾಡ್ತೀರಾ ದಲಿತರ ಬಗ್ಗೆ? ಸಿದ್ದರಾಮಯ್ಯನವರೇ, ದಲಿತರ ಬಗ್ಗೆ ಚರ್ಚೆ ಮಾಡ್ತೀರಾ? ಹೇಳ್ತೀರಿ ವಿಧಾನಸಭೆಯಲ್ಲಿ, ಇಲ್ಲ 187 ಕೋಟಿ ನಾವು ದುಡ್ಡು ಬಂದಿಲ್ಲ, 1 ವರ್ಷ ಆಯ್ತು. ಏನಣ್ಣ ಒಬ್ಬರು ಮಾತಾಡಿ? ಅಲ್ಲ, ಗೊತ್ತಾಯ್ತು. ಈಗ ಗೃಹಲಕ್ಷ್ಮಿ ಯೋಜನೆ ದುಡ್ಡಿಲ್ಲ, ಇವನಿಗೆ ದುಡ್ಡು ಇಲ್ಲ, ಗೊತ್ತು ನನಗೆ. ಬೆಲೆ ಏರಿಕೆನೂ ಏನಾಗ್ತದೆ ನೋಡ್ತಾ ಇದ್ದೀರಿ. ಅಶೋಕ್ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ಸೈಟಿಂದ ಬಹಳ ವಿಷಯಗಳನ್ನ ಮಾತಾಡೋದು, ಸ್ವಲ್ಪ ಇನ್ನು ಮುಂದೆ ಹೋಗಬೇಕಾಗಿದೆ. ಮಾತಾಡೋದು ಫ್ರೀಯಾಗಿ ಮಾತಾಡೋದು. ಇಲ್ಲಿ ನಾನು ಇವತ್ತು ಯಾವ ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದರು, ಸಂವಿಧಾನವನ್ನ ಇವತ್ತು ಸಂಪೂರ್ಣವಾಗಿ ತಿರುಗ್ತಾರೆ ಅಂತಕ್ಕಂಥದ್ದು ನಾನು ನರೇಂದ್ರ ಮೋದಿ ಅವರ ಮೇಲೆ ಹೇಳಿದ್ರು. ಇದೇ ಕಾಂಗ್ರೆಸ್ನ ಸರ್ಕಾರ ಯಾವ ದಲಿತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ಕೊಡಬೇಕಾಗಿತ್ತು, ಆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ಕ್ಷಣ ಈ ರಾಜ್ಯದಲ್ಲಿ ಇರಬೇಕಾ? ಈ ನಾಡಿನ ಜನತೆ, ನನ್ನ ದಲಿತ ಬಂಧುಗಳು ತೀರ್ಮಾನ ಮಾಡಬೇಕು.